ಓಕೆ ನೋಡು. ಸೊ ಇವತ್ತು ವಿ ಬ್ಲಾಕ್ ಬಗ್ಗೆ ನೋಡ್ಕೊಂಡು, ಸೊ ಇದಕ್ಕೆ ವಿ ಬ್ಲಾಕ್ ಅಂತ ಕರೀತಾರೆ. ಇದು ಒಂದು ಮೆಕ್ಯಾನಿಕಲ್ ಡಿವೈಸ್. ಏನಿದೆ ಮೆಕ್ಯಾನಿಕಲ್ ಡಿವೈಸ್. ಎದಕ್ಕೆ ಯೂಸ್ ಮಾಡ್ತಾರೆ? ಎರಡು ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಒಂದು ಮಾರ್ಕಿಂಗ, ಒಂದು ಸಪೋರ್ಟಿಂಗ್ ಮಾಡೋಕೆ. ಜಾಬ್ಗಳನ್ನ ಏನು ಮಾಡೋದು? ಸಪೋರ್ಟ್ ಮಾಡೋಕೆ. ಇನ್ನು ಸಪೋರ್ಟಿಂಗ್ ಅಂತಂದ್ರೆ ಏನಪ್ಪ, ಇವನು ಮಷಿನ್ ಮೇಲೆ ಯೂಸ್ ಮಾಡ್ತೇವೆ ನಾವು. ಅಂದ್ರೆ ಲೆಂತನ್ ಜಾಬ್ಸ್ಗಳನ್ನು ಸಪೋರ್ಟ್ ಮಾಡಿ, ಡ್ರಿಲ್ಲಿಂಗ್ ಇರ್ಬೋದು, ಆಪ್ರೇಷನ್ಸ್, ಡಿಫ್ರೆಂಟ್ ಆಪ್ರೇಷನ್ಸ್ ಮಾಡಬೇಕಂದ್ರೆ ಜಾಬ್ಗಳನ್ನು, ಸಿಲಿಂಡ್ರಿಕಲ್ ಜಾಬ್ಸ್ಗಳನ್ನು ಸಪೋರ್ಟ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಮತ್ತು ಮಾರ್ಕಿಂಗ್ ಮಾಡಕ್ಕೆ ಹೆಲ್ಪ್ ಮಾಡ್ತದೆ. ಕ್ಲಿಯರ್? ಸ್ವಲ್ಪ ಮೊದಲು ಪಾರ್ಟ್ಸ್ಗಳು ನೋಡ್ಕೊಂಡ್ಬಿಡೋದು. ಸೊ ಇದೇನಪ್ಪ, ಮೇಲಿನ ಪಾರ್ಟ್ ಕಾಣೋದಿಲ್ಲ, ಟಾಪ್ ಫೇಸ್ ಅಂತ ಕರಿತೀವಿ. ದೆನ್ ನೀವು ಎರಡು ಸೈಡದ್ದು ಫ್ಲ್ಯಾಂಕ್ ಅಂತ ಕರಿತೀವಿ. ಏನ ಇದು ಫ್ಲ್ಯಾಂಕ್, ಇದು ಟಾಪ್ ಫೇಸ್. ಕ್ಲಿಯರ್ ಆಯ್ತು? ದೆನ್ ಏನೈತಪ್ಪ, ಇದು ಸೈಡ್ಸ್ ಅಂತ ಕರಿತೀವಿ. ಸೊ ಇದು ಸೈಡ್ಸ್ ಅಂತಾರು. ನೀವು ಲೆಫ್ಟ್ ಸೈಡ್ ನಿಂತಿರಂದ್ರೆ ನಿಮ್ಮ ಲೆಫ್ಟ್ ಸೈಡ್, ಇದು ರೈಟ್ ಸೈಡ್. ದೆನ್ ಇದು ಬಾಟಮ್ ಅಂತ ಕರಿತೀವಿ. ನನಗೆ ಗೊತ್ತಾಗಲ್ಲ ಇಷ್ಟು ಪಾರ್ಟ್ಸ್ ಅದಾವೆ: ಟಾಪ್ ಸ್ಪೇಸ್, ಫ್ಲ್ಯಾಂಕ್, ಸೈಡ್, ಬಾಟಮ್. ಕ್ಲಿಯರ್ ಆಯ್ತು? ಇದ್ರ ಪಾರ್ಟ್ಸ್ ಆಗಿರ್ತಾವೆ. ಸೊ ನೆಕ್ಸ್ಟ್ ನಾನು ನಿಮಗೆ ಹೇಳಿದ್ದು ಇದೇನಿರ್ತದೆ, 90 ಡಿಗ್ರಿಗೆ ಇರ್ತಾವೆ ಅಂತೇಳಿ. ಕ್ಲಿಯರ್ ಆಯ್ತು? ಇದರ ಟೈಪ್ಸ್ ಆಫ್ ವಿ ಬ್ಲಾಕ್ಸ್ ಅದಾವ ಅಂತ ಹೇಳಿದ್ದು. ಸೊ ಇದೇನಿಲ್ಲ, ಇದಕ್ಕೆ ಅಂತೀವಿ ಗ್ರೂ ಅಂತ ಕರಿತೀವಿ. ಇದಕ್ಕೆ ಅಂತೀವಿ ಗ್ರೂ ಅಂತಾರು, ವಿ ಗ್ರೂ ಅಂತ ಕರೀತಾರೆ. ಒಮ್ಮೊಮ್ಮೆ ಸಿಂಗಲ್ ಲೆವೆಲ್ ಅಂತಾರೆ. ಅದಕ್ಕೆ ಏನಂತಾರು? ಸಿಂಗಲ್ ಲೆವೆಲ್, ಸಿಂಗಲ್ ಗ್ರೂ ಅಂತ ಕರೀತಾರೆ. ಸಿಂಗಲ್ ಲೆವೆಲ್, ಸಿಂಗಲ್ ಗ್ರೂ ಒನ್ ಟೈಪ್ ಅದು. ಇನ್ನೊಂದು ಬರ್ತೈತಿ ಸಿಂಗಲ್ ಲೆವೆಲ್, ಡಬಲ್ ಗ್ರೂ ಅಂತ ಬರ್ತಾವೆ. ಯಾಕೆ ಡಬಲ್ ಗ್ರೂ ಅಂತಂದ್ರೆ, ಏನು ನಾವು ಡಯಾಮೀಟರ್ ಸೆಟ್ ಮಾಡ್ತೀವಲ್ಲ ಸಿಲಿಂಡ್ರಿಕಲ್ ಜಾಬುದು, ಅದ್ರ ಹೈಟ್ ಲೆವೆಲ್ಗೆ ಹೆಚ್ಚು ಕಡಿಮೆ ಮಾಡ್ಕೋಕೆ ಏನು ಮಾಡ್ತೇವೆ ನಾವು? ಸೆಟ್ಟಿಂಗ್ ಮಾಡ್ತೇವೆ. ಅದ್ರ ಮತ್ತೆ ಬೇರೆ ಡಿವೈಸ್ ಬರ್ತಾವೆ. ಸೊ ಅದ್ರ ಮತ್ತೆ ಬೇರೆ ಡಿವೈಸಸ್ ಏನೇನು ಅಸೆಂಬ್ಲಿ ಒಳಗೆ ಬರ್ತೈತೆ ಅಂತಂದ್ರೆ, ಇದಕ್ಕೆ ಏನಂತೀವಪ್ಪ ಅಂದ್ರೆ ಯು ಕ್ಲ್ಯಾಂಪ್ ಅಂತೀವಿ. ಏನು ಮಾಡ್ತೇವೆ? ಯು ಕ್ಲ್ಯಾಂಪ್. ಹೆಂಗಂದ್ರೆ ಇಲ್ಲಿ ಸಿಲಿಂಡ್ರಿಕಲ್ ಜಾಬ್ಸ್ಗಳನ್ನು ನಾವು ಸೆಟ್ ಮಾಡಬೇಕಂದ್ರೆ ಏನು ಮಾಡ್ತೇವೆ? ಇದನ್ನ ಈ ರೀತಿ, ಈ ಗ್ರೂ ಕಾಣತ್ತವು, ಈ ಗ್ರೂ ಒಳಗೆ ಏನು ಮಾಡ್ತೇವೆ? ಈ ರೀತಿ ಇನ್ಸರ್ಟ್ ಮಾಡ್ಕೊಂತೀವಿ ಸರ್. ಇಲ್ಲಿ ಜಾಬ್ಸ್ಗಳು ಏನು ಮಾಡ್ತೇವೆ? ಸೆಟ್ ಮಾಡ್ಕೊಂತ ಹೋಗ್ತೀವಿ. ಅದಕ್ಕೆ ಇದಕ್ಕೆ ಏನಂತೀವಿ? ಸಿಂಗಲ್ ಗ್ರೂ ಅಂತೀವಿ. ಇಲ್ಲಿ ಸಣ್ಣ ಜಾಬ್ ಇತ್ತು, ಓಕೆ, ಮತ್ತು ದೊಡ್ಡ ಡಯಾಮೀಟರ್ ಜಾಬ್ ಇತ್ತು ಅಂದ್ರೆ ಏನು ಬೇಕಾಗುತ್ತೆ? ಇನ್ನೊಂದು ಗ್ರೂ ಬೇಕಾಗತ್ತೆ ನಮಗೆ. ಅದಕ್ಕೆ ಏನಂತೀವಿ ನಾವು? ಸಿಂಗಲ್ ಲೆವೆಲ್, ಡಬಲ್ ಗ್ರೂ ಯೂಸ್ ಮಾಡ್ತೀವಿ. ಕ್ಲಿಯರ್ ಆಯ್ತು? ಅದೇ ರೀತಿ ಡಬಲ್ ಲೆವೆಲ್, ಸಿಂಗಲ್ ಗ್ರೂ ಅಂತ ಇರ್ತದೆ. ಅಂದರೆ ಡಬಲ್ ಸೈಡ್ ಏನಿರ್ತೈತಿ, ವಿ ಕಟ್ ಇರ್ತಾವೆ. ಈ ರೀತಿ ಮೂರು ಏನು ಬರ್ತಾವೆ ನಮ್ಮ ವಿ ಬ್ಲಾಕ್ಗಳು ಬರ್ತಾವೆ. ದೆನ್ ಈ ವಿ ಬ್ಲಾಕ್ದೊಳಗೆ ಏನಾದಪ್ಪ, ಗ್ರೇಡ್ ಅದಾವೆ. ಏನದಾವು? ಗ್ರೇಡ್ಸ್ ಅದಾವೆ. ಸೊ ಗ್ರೇಡ್ ಯಾವ್ಯಾವ ಅಂದ್ರೆ ಎ ಗ್ರೇಡ್, ಬಿ ಗ್ರೇಡ್ ಅಂತ ಅದಾವೆ. ಎ ಗ್ರೇಡ್ ಮತ್ತು ಬಿ ಗ್ರೇಡ್. ಎ ಗ್ರೇಡ್ ಏನಿರ್ತಾವಪ್ಪ, ವಿ ಬ್ಲಾಕ್ಗಳು ಫುಲ್ಲಿ ಅಕ್ಯುರೇಟ್ ಇರ್ತಾವೆ. ಫುಲ್ ಅಕ್ಯುರೇಟ್ ಇರ್ತಾವೆ. ಎಲ್ಲಿ ಗೇಜಸ್ ಅದು ರೆಡಿ ಮಾಡ್ತಿರ್ತಲ್ಲ, ಹತ್ರ ಎಕ್ಯುರೇಸಿ ಚೆಕ್ ಮಾಡ್ಬೇಕಂದ್ರೆ ಎ ಗ್ರೇಡದ್ದು ಯೂಸ್ ಮಾಡ್ತಿರ್ತಾರೋ. ಅದನ್ನೇನು ಮಾಡ್ತಾರೆ ಅಂದ್ರೆ ಸ್ಟೀಲ್ದಿಂದ ಮಾಡ್ತಾರೆ. ಏನು ಮಾಡ್ತಾರೋ? ಹೈ ಸ್ಟೀಲ್ದಿಂದ ಮೆಟಲ್ದಿಂದ ಅವನು ರೆಡಿ ಮಾಡ್ಕೋತಾರೋ. ಯಾವ? ಎ ಗ್ರೇಡ್. ದೆನ್ ಅದ್ರ ಲೆಂತ್ ಎಷ್ಟು ಇರ್ತಾವಪ್ಪ ಅಂದ್ರೆ 100 mm ಮಟ್ಟ ಸಿಗ್ತಾವೆ. ಇಲ್ಲಿ ಮಟ್ಟ 100 mm ಮಟ್ಟ ಸಿಗ್ತಾವೆ. ಇನ್ನೊಂದು ಬಿ ಗ್ರೇಡ್ ಬಗ್ಗೆ ಹೇಳಿಲ್ಲ. ದೇ ಆರ್ ನಾಟ್ ಆ್ಯಸ್ ಅಕ್ಯುರೇಟ್ ಆ್ಯಸ್ ಎ ಗ್ರೇಡ್ ಇರುತ್ತೆ. ಎ ಗ್ರೇಡ್ ಅಂತ ಏನಿರಲ್ಲ, ಅಕ್ಯುರೇಟ್ ಇರಲ್ಲ. ಕಾಮನ್ ಆಗಿ ವರ್ಕ್ಶಾಪ್ ಅದು ಇರ್ತಲ್ಲ, ಅಲ್ಲಿ ನಾವು ಏನು ಮಾಡ್ತೀವಿ? ಬಿ ಗ್ರೇಡದ್ದು ಯೂಸ್ ಮಾಡ್ತೀವಿ. ಈ ಬಿ ಗ್ರೇಡ್ ಏನಿರ್ತೈತೆ, ಕಾಸ್ಟ್ ಐರನ್ನಿಂದ ಮಾಡ್ತಾರೆ. ಇದರಿಂದ ಕಾಸ್ಟ್ ಐರನ್. ಹಂಗಾರೆ ಇದು ಯಾವ ಮೆಟಲ್ ಇದೆ? ಸ್ಟೀಲೋ ಕಾಸ್ಟ್? ಕಾಸ್ಟ್ ಐರನ್. ಸೊ ಕಾಸ್ಟ್ ಐರನ್ ಮಾಡಿ ನಾವು ಯಾವ ಟೈಪ್ ಯೂಸ್ ಮಾಡಿದ್ದೀವಿ? ಬಿ ಟೈಪ್ ಏನು ಮಾಡಿದ್ದೀವಿ ಅಂದ್ರೆ ಬಿ ಗ್ರೇಡ್ ಇರುವಂಥ ವಿ ಬ್ಲಾಕನ್ನು ಯೂಸ್ ಮಾಡಿದ್ದೀವಿ. ಕರಿತೀವಿ. ದೆನ್ ಇದಕ್ಕೆ ಹೈಟ್ ಅಂತ ಕರಿತೀವಿ. ಸೊ ಈ ಲೆಂತ್ ಏನಪ್ಪ ಹಂಗಾರೆ ಬಿ ಗ್ರೇಡ್ ಒಳಗೆ ಏನಿರ್ತಾವಪ್ಪ ಅಂದ್ರೆ 300 mm ಮಟ್ಟ ಸಿಗ್ತಾವೆ ನಮಗೆ. ಸೊ ಎ ಗ್ರೇಡ್ ಎಲ್ಲಿ ಮಟ್ಟ ಸಿಗ್ತೈತಿ? 100 mm ಮಟ್ಟ ಸಿಗ್ತೈತಿ. ಕ್ಲಿಯರ್ ಆಗೋದಿಲ್ಲ? ಸೊ ಇವೇನಪ್ಪ ಸ್ವಲ್ಪ ಏನಿದ್ರೊಳಗೆ ಸ್ಪೆಸಿಫಿಕೇಶನ್ಸ್ ಬರ್ತಾವೆ. ನೆಕ್ಸ್ಟ್ ಇದಕ್ಕೆ ಏನಂತ ನಾವು ಯು ಕ್ಲ್ಯಾಂಪ್ ಅಂತ ಕರಿತೀವಿ. ಅದಕ್ಕೆ ಅಂತೀವಿ ಯು ಕ್ಲ್ಯಾಂಪ್. ಇದಕ್ಕೆ ಕ್ಲ್ಯಾಂಪ್ ಸ್ಕ್ರೂ ಅಂತ ಕರಿತೀವಿ. ಇದಕ್ಕೆ ಅಂತೀವಿ ಕ್ಲ್ಯಾಂಪ್ ಸ್ಕ್ರೂ ಅಂತ ಇರ್ತೇವೆ. ಕ್ಲ್ಯಾಂಪ್ ಹೋಲ್ಡರ್ ಅಂತ ಇದು ಮಾಡ್ತೀವಿ. ಜಾಬ್ಸ್ಗಳನ್ನು ಹಾಕಿ ಮಾಡಬೇಕು, ಹೋಲ್ಡ್ ಮಾಡಬೇಕು. ಸೊ ಇದೇನಾಕತಿ ಬೇಸಿಕ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ಅಬೌಟ್ ದಿ ವಿ ಬ್ಲಾಕ್ ಬಗ್ಗೆ ಆಗತಿ. ನೆಕ್ಸ್ಟ್ದಾಗ ಏನು ಮಾಡೋದು ನಾವು? ರೌಂಡ್ ಬಾರ್ಗಳಿಗೆ ಏನು ಮಾಡಬೇಕು? ಮಾರ್ಕಿಂಗ್ ಮಾಡೋದು ಹೆಂಗೆ ಮಾಡೋದು ಅನ್ನೋದು ಕಲಿದ್ವಿ.